ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ದೇಗುಲ ದರ್ಶನ ಯೂಟ್ಯೂಬ್ ಚಾನಲಿಂದ ಮೂರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ನಮ್ಮ ತಾಯಿ ಮನೆ ಭೂತಪ್ಪನ ದೇವಸ್ಥಾನ. ನೋಡಿ, ಇದೇ ಭೂತಪ್ಪನ ದೇವಸ್ಥಾನ. ಭೂತಪ್ಪನಿಗೆ ದೇವಸ್ಥಾನ ಕಟ್ಟಲ್ಲ ಫ್ರೆಂಡ್ಸ್, ಒಂದು ಮರದ ಕೆಳಗಡೆ ಕಲ್ಲೆಲ್ಲ ಹಾಕಿಬಿಟ್ಟು ಹಿಂದಿನ ಕಾಲದಲ್ಲೆಲ್ಲ ಮಾಡಿರ್ತಾರಲ್ಲ, ಅದರೊಳಗೆ ಕಲ್ಲು ಹಾಕಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡಿ, ಇದೇ ನಮ್ಮದು ಭೂತಪ್ಪನ ದೇವಸ್ಥಾನ. ಹಿಂದೆ ಬೇವಿನ ಮರ ಇದೆ, ಅದ್ರ ಮುಂದೆ ಪೂಜೆ ಮಾಡೋದು. ಹಾಗೆ ಒಂದೊಂದು ಕಡೆ ಎಲ್ಲ ಬೇಟೆ ಮರ ಇರ್ತವೆ, ನಮ್ಮದಿದು ಬೇವಿನ ಮರ ಇದೆ. ಭೂತಪ್ಪನ ದೇವಸ್ಥಾನ, ಇದಕ್ಕೆ ಮರಿ ಕಡಿತಾರೆ, ಕೋಳಿ ಕಡಿತಾರೆ, ಎಲ್ಲ ಮಾಡ್ತಾರೆ. ಕೋಳಿನೂ ಕುಯ್ತಾರೆ, ಮರಿನೂ ಕಡಿತಾರೆ. ಫ್ರೆಂಡ್ಸ್, ಇದು ನಮ್ಮ ತಮ್ಮ ಭೂತಪ್ಪನ ಹಬ್ಬ ಮಾಡಿದ್ದ, ಹಾಗಾಗಿ ನಮಗೆಲ್ಲ ಕರೆದಿದ್ರು ಅಂತ ನಾವು ಹೋಗಿದ್ವಿ. ಇದು 20 ವರ್ಷದ ಅರಕೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಜಾಬ್ ಸಿಗುವಾಗ ಅರಕೆ ಮಾಡ್ಕೊಂಡಿದ್ದಂತೆ. ಹಾಗಾಗಿ ನಾವು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡಿ ಆರತಿ ಎಲ್ಲ ಮಾಡಿದ್ವಿ. ನಾವು ಹಿಂದಿನ ದಿನವೇ ಹೋಗಿದ್ವಿ. ಎಲ್ಲ ರೆಡಿ ಮಾಡಿಕೊಂಡು, ಇವಾಗ ನೋಡಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಆರತಿ ಪೂಜೆ ಮಾಡಬೇಕಲ್ಲ, ಆರತಿ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಅಕ್ಕ ತಂಗಿ ಮತ್ತು ಆರತಿ ರೆಡಿ ಮಾಡ್ತಾಯಿದ್ದಾರೆ. ನಾವು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗ್ತಾಯಿದ್ದೀವಿ. ಮಧ್ಯಾಹ್ನ ಊಟಕ್ಕೇನ ರೆಡಿ ಮಾಡೋದ್ರಿಂದ ಮರಿ ಎಲ್ಲ ಕಟ್ ಮಾಡೋದು ಎಲ್ಲ ಲೇಟ್ ಆಗುತ್ತೆ ಅಂತ ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಆದ್ರೂ ಅಲ್ಲೆಲ್ಲ ಕತ್ಲೆ ಇರುತ್ತಲ್ಲ, ಹಾಗಾಗಿ 6 ಗಂಟೆ ಮೇಲೆ ಹೋಗೋಣ ಅಂತ ಎಲ್ಲ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಹೊರಟ್ವಿ. ಎಲ್ಲ ನೋಡಿ, ಆರತಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ತಂಗಿಯವರು. ನಮ್ಮದು ಬೇರೆ ಕೆಲಸ ಮಾಡ್ತೀವಿ ನೋಡಿ. ಎಲ್ಲದ ಈ ಆರತಿ ಎಲ್ಲ ರೆಡಿ ಆದಮೇಲೆ ಇವಾಗ ಎಲ್ಲ ಭೂತಪ್ಪನ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಇವಾಗ ಆರತಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ, ದೇವ್ರ ಮುಂದೆ ಎಲ್ಲ ಇಟ್ಬಿಟ್ಟು. ನೋಡಿ, ಈಗ ದೇವಸ್ಥಾನದ ಹತ್ರ ಬಂದ್ವಿ. ಈಗ ನಾವು ಭೂತಪ್ಪನ ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡಿ. ಬಳೆಯಲ್ಲೇ ಹಾಕಿಟ್ಟಿದ್ದಾರೆ. ಇವಾಗ ನೋಡಿ, ಇದು ನಮ್ಮ ಅಣ್ಣನ ಮಗಳದು, ಅವಳು ಎಲ್ಲ ರೆಡಿ ಮಾಡಿಬಿಡ್ತಾಳೆ ಎಲ್ಲನ ದೇವಸ್ಥಾನದ್ದು. ಅವರು ಅಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಅವರು ಕೋಳಿ ತಂದು ಆರತಿ ಮಾಡ್ತಾಯಿದ್ವಿ. ಈಗೆಲ್ಲ ಅಭಿಷೇಕ ಮಾಡ್ತಾಯಿದ್ದಾರೆ. ನಾವು ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ನಮ್ಮಮ್ಮರು ಹೇಳ್ತಾಯಿದ್ರು, ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಕೋಳಿ ಎಲ್ಲ ಕುಯ್ಕೊಂಬತ್ತಿದ್ವಿ ಫ್ರೆಂಡ್ಸ್. ಇವಾಗ ನೋಡ್ತಾಯಿದ್ರೆ ನಮಗೆ ನಮ್ಮ ಚಿಕ್ಕ ವಯಸ್ಸಿನ ಕೆಲಸಗಳೆಲ್ಲ ಜ್ಞಾಪಕ ಬರ್ತವೆ. ಅವಾಗೆಲ್ಲ ವಾರಕ್ಕೆ ತಿಂಗಳಿಗೆಲ್ಲ ಓಡೋಗಿ ಭೂತಪ್ಪನ ಪೂಜೆ ಮಾಡ್ಕೊಂಡು ಕೋಳಿ ಕುಯ್ಕೊಂಡು ಬಂದುಬಿಡ್ತಿದ್ವಿ. ಇವಾಗ ತುಂಬ ವರ್ಷ ಆಯಿತು. ನಮ್ಮ ಮದುವೆ ಆದಮೇಲಂತೂ ಭೂತಪ್ಪಂದು ಅದಾದ್ರೆ 35 ವರ್ಷದಿಂದ ಪೂಜೆ ಮಾಡಿದಾಗ ನಾವು ಪೂಜೆಗಂತೂ ಹೋಗಿರಲಿಲ್ಲ. ಈ ವರ್ಷವೇ ಹೋಗಿರೋದು. ಈ ಸರಿನೇ ಗ್ರ್ಯಾಂಡಾಗೆ 3 ಮರಿ ಎಲ್ಲ ಕಡ್ದು ನೋಡಿ. ಇವೇ ಎಲ್ಲ ಮರಿಗಳು, ಕೋಳಿಗಳೆಲ್ಲ ಎಡ್ಕೊಂಡು ನಿಂತಿದ್ದಾರೆ ನೋಡಿ. ಬಲಿ ಕೊಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಮಾಡಿದರು. ಸುಮಾರು 300-400 ಜನಕ್ಕೆಲ್ಲ ಹೇಳಿದರು. ಆದರೆ ನಾನು ಬೇರೆ ವೀಡಿಯೋಗಳೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವೇ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡೋದ್ರಿಂದ ಏನಪ್ಪ, ನೆಂಟರು ಮನೆಗೆ ಹೋಗಿ ಇವರೇನು ಕೆಲಸ ಮಾಡೋಕ್ಕೆ ಬಂದಿದ್ದಾರಾ, ವಿಡಿಯೋ ಮಾಡೋಕ್ಕೆ ಬಂದಾರ ಅಂತ ಹಳ್ಳಿ ಕಡೆ ಜನಗಳು ಥರ ಮಾಡ್ಕೊತಾರೆ ಅಂತ ನಾನೇನು ಮಾಡಲಿಲ್ಲ. ಆದರೆ ಪೂಜೆದು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ಭೂತಪ್ಪಂದು ಪೂಜೆ ನೋಡಿ. ಆರತಿ ಎಲ್ಲ ಬೇಗ ಸುತ್ತ ಬರ್ತಾಯಿದ್ದಾರೆ. ಪೂಜೆ ಆಗಿ ಆರತಿ ಎಲ್ಲ ಸುತ್ತ 3 ಸುತ್ತು ರೌಂಡ್ ಬರ್ತಾಯಿದ್ದಾರೆ ಆರತಿ ಹೊತ್ಕೊಂಡು. ಆರತಿ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಮರಿ ಕಡಿತಾ ಇದ್ದಾರೆ ನೋಡಿ. 3 ಸುತ್ತು ಬರ್ತಾಯಿದ್ದಾರೆ ಇವಾಗ. ಇದು ಈ ತೋಟ ಬಂದು ನಮ್ಮ ಚಿಕ್ಕಪ್ಪರದ್ರಲ್ಲಿ ಬಂದಿದೆ. ಅದು ಭೂತಪ್ಪ ನಮ್ಮದು ಪಕ್ಕದ ಜಮೀನು, ನಮ್ಮ ತಂದೆಯದು. ಅದ್ರ ಪಕ್ಕದ್ದು ನಮ್ಮ ಚಿಕ್ಕಪ್ಪರದು, ಅವ್ರ ಇದ್ರೊಳಗೆ ಬಂದೈತೆ ಭೂತಪ್ಪ. ಹಾಗಾಗಿ ಎಲ್ಲ ಅಣ್ಣ ತಮ್ಮದಿರು ಸೇರಿ ಮಾಡ್ತಾರೆ. ಈ ಸರಿ ನಮ್ಮ ಚಿಕ್ಕತಮ್ಮ ಒಬ್ಬನೇ ಮಾಡಿದರು. ಮತ್ತು ನಮ್ಮ ದೊಡ್ಡಣ್ಣ ಎಲ್ಲ ಏನೋ ಕೋಳಿ ಎಲ್ಲ ಹರಕೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರ ಮಕ್ಕಳು ಮಾಡಿದರು ಫ್ರೆಂಡ್ಸ್. ನೋಡಿ, ಎಲ್ಲ ಬರ್ತಾಯಿದ್ದಾರೆ ಇವಾಗ.
ನಮ್ಮ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ ನೋಡಿ. ಇವಾಗ ಆರತಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡಿ ಇವಾಗ ಆರತಿ ಮಂಗಳಾರತಿ ಆಗ್ತಾಯಿದೆ ನೋಡಿ. ಹಾಗೆ ಒಂದು ಕೋಳಿ ಓಡೋಗ್ಬಿಡ್ತು. ಕೋಳಿ ಕಟ್ಟಿದ್ದಾರೆ ಅಂತ ನಮ್ಮ ತಮ್ಮನ ಹೆಂಡತಿ ಬಿಟ್ಬಿಟ್ಟಿದ್ದಾಳೆ. ಒಂದು ಓಡೋಗ್ಬಿಡ್ತು ಕೋಳಿ. ಅದೆಲ್ಲ ಓಡಾಡ್ಕೊಂಡು ಇಟ್ಕೊಂಬಂದ್ರು ಕೊನೆಗೂ ನೋಡಿ. ಪೂಜೆ ಆಗ್ತಾಯಿದೆ. ನೋಡಿ, ಇದೆ ಭೂತಪ್ಪನ ದೇವಸ್ಥಾನ ಇದು ನೋಡಿ. ನಾವು ಚಿಕ್ಕ ಹುಡುಗರಿಗಿಂದ ನಮ್ಮ ಪ್ರಾಚೀನ ಕಾಲದಿಂದ ಇಲ್ಲೇ ಇದೆ ಅಂತ ಹೇಳ್ತಾರೆ ನೋಡಿ. ನಮ್ಮ ಅಣ್ಣ ದೊಡ್ಡಣ್ಣ ಗಂಟೆ ಆಡ್ತಾರೆ, ಆದರೆ 2 ಗಂಟೆ ಬಿದ್ದೋಗ್ಬಿಡ್ತು. ಮರಕ್ಕೆ ಕಟ್ಟಿದ್ದಾರಲ್ಲ ಫ್ರೆಂಡ್ಸ್, ಲೂಸ್ ಆಗಿದೆ ಅಂತ. ನೋಡಿ ಎಲ್ಲ ಪೂಜೆ ಮಾಡ್ತಾ ಇದೆ. ಮಂಗಳಾರತಿ ಆರತಿ ಎಲ್ಲ ಆದಮೇಲೆ ಮರಿ ಕಟ್ ಮಾಡ್ತಾರೆ. ನಾನು ಅದೆಲ್ಲ ಮರಿ ಕಟ್ ಮಾಡೋದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಅದೆಲ್ಲ ನೋಡೋಕೆ ಒಂಥರ ಬೇಜಾರಾಗುತ್ತೆ. ನಾವು ಮಟನ್ನೇ ತಿನ್ನಲ್ಲ, ಹಾಗಾಗಿ ಅವೆಲ್ಲ ನೋಡೋಕ್ಕೆ ಬೇಜಾರಾಗುತ್ತೆ. ಮೊದಲೆಲ್ಲ ತಿಂತಾಯಿದ್ವಿ ಫ್ರೆಂಡ್ಸ್, ಇವಾಗೆಲ್ಲ ಹಾಗೆಲ್ಲ ಅಲರ್ಜಿ ಆಗುತ್ತೆ ಅಂತ ತಿನ್ನೋದು ಬಿಟ್ಬಿಟ್ಟಿದ್ದೀವಿ. ಇವಾಗ ನೋಡಿ ಎಲ್ಲ ಮಹಾಮಂಗಳಾರತಿ ಆಗ್ತಾಯಿದೆ. ಒಂಥರ ಊರಲ್ಲಿ ಈ ಥರ ಹಬ್ಬ ಮಾಡೋದೇ ಒಂದು ದೊಡ್ಡ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ನೆಂಟರುಗಳು ಎಲ್ಲ ಸೇರಿಕೊಂಡು ನೋಡಿ ಅದು ಹಬ್ಬ ಮಾಡ್ತೀವಲ್ಲ. ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ದೂರ ಸಂಬಂಧಿಗಳು ಎಲ್ಲ ಸಿಗ್ತಾರಲ್ಲ. ಹಬ್ಬದ್ರಿಂದಲಾದರೂ ಎಲ್ಲರನ್ನೂ ಮಾತಾಡಿಸಿ ನೋಡಿಕೊಂಡು ಇರ್ಬೋದಲ್ಲ. ಹಾಗಾಗಿ ಎಲ್ಲರೂ ಸಿಕ್ಕಿದ್ರು ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್.